ಪಾಪವ ಕಳೆಯೋ ಪರಮ ಪಾವನ ಮಂಗಳವಾಸನೆ. ಸ್ವಾಮಿ ಶರಣಂ. ಶಬರಿಮಲೆ ಯಾತ್ರೆ ಮಾಡುವ ಸ್ವಾಮಿಗಳೇ, ದಯಮಾಡಿ ವೀಕ್ಷಿಸಿ. ಈ ಕಾಡು ನಮ್ಮದಲ್ಲ ಸ್ವಾಮಿ. ಪ್ರಕೃತಿಯನ್ನು ಉಳಿಸಬೇಕಾಗಿರುವುದು ನಿಮ್ಮಂಥ ಸ್ವಾಮಿಗಳು, ಶಬರಿಮಲೆ ಯಾತ್ರೆ ಮಾಡುವವರ ಆದ್ಯ ಕರ್ತವ್ಯ. ಈ ಕಾಡು ನೋಡಿ ಎಷ್ಟು ಸುಂದರವಾಗಿದೆ, ಅದನ್ನು ಆಲಿಸಿ. ಎಷ್ಟು ಸ್ವಚ್ಛವಾಗಿದೆ. ಆದರೆ ಈ ಯಾತ್ರೆ ಎಲ್ಲ ಮುಗಿದ ನಂತರ ಆಗುತ್ತಿರುವ ಬೆಳವಣಿಗೆ ನೋಡಿದ್ರೆ ಮನಸ್ಸಿಗೆ ತುಂಬ ನೋವಾಗುತ್ತೆ ಸ್ವಾಮಿಗಳೇ. ದಯಮಾಡಿ ತಮ್ಮ ಕೇಳ್ಕೊಳ್ಳೋದೇನೆಂದರೆ, ಕಾಡನ್ನು ಮುಂದಿನ ಪೀಳಿಗೆಗೆ ನಾವು ನೀಡಿ ಹೋಗಬೇಕು. ಶಬರಿಮಲೆ ಯಾತ್ರೆ ಮಾಡುವ ಎಲ್ಲ ಭಕ್ತಾದಿಗಳು ಮಾಡುವ ದೊಡ್ಡ ತಪ್ಪು ನೋಡ್ತಾ ಇರಿ ಸ್ವಾಮಿಗಳೇ. ಸ್ವಾಮಿ ಶರಣ. ನೋಡಿ ಸ್ವಾಮಿಗಳೇ, ಇದು ನಿನ್ನೆ 28/1/2025 ಶಬರಿಮಲೆಯಲ್ಲಿ ಅನ್ನದಾನ ಮಂಟಪದ ಹಿಂದೆ ಇರುವ ಹೋಟೆಲ್ ಹರಿಭವನ್ ಹಿಂಭಾಗದಲ್ಲಿ ಕಂಡು ಬಂದಂಥ ದೃಶ್ಯ. ಆನೆಗಳು ಮತ್ತು ಹಂದಿಗಳು ಎಲ್ಲ ನಾವು ತೆಗೆದುಕೊಂಡು ಹೋಗುವ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಬಿಟ್ಟು ಬಂದು ಕಾಡನ್ನು ಏನು ಮಾಡಿದ್ದೀವಿ ಅಂತ ನೋಡಿ ಸ್ವಾಮಿಗಳೇ. ಸ್ವಾಮಿ ಶರಣ. ಸ್ವಾಮಿ, ಕಾಡು ನಮ್ಮದಲ್ಲ ಸ್ವಾಮಿ. ಪಾಪ ಅವುಗಳು ನಮಗೋಸ್ಕರ ಮಂಡಲ ಕಾಲ, ಮಕರ ಕಾಲದಲ್ಲಿ ಮತ್ತು ಇನ್ನಿತರ ದಿನಗಳಲ್ಲಿ ನಮಗೋಸ್ಕರ ಕಾಡನ್ನು ಬಿಟ್ಟುಕೊಟ್ಟು ನಮ್ಗೆ ಯಾವುದೇ ಒಂದು ಆಪತ್ತು ಬರದೇ ಇರುವಂಥ ಸ್ಥಿತಿಯಲ್ಲಿ ಆ ವನ್ಯಮೃಗಗಳು ನಡೆದುಕೊಳ್ಳುತ್ತದೆ. ಆದರೆ ನಾವು ಯಾವ ರೀತಿ ನಡೆದುಕೊಳ್ತಿದ್ದೀವಿ ಸ್ವಾಮಿ? ದಯಮಾಡಿ ಸ್ವಾಮಿಗಳೇ, ಇನ್ನಾದರೂ ಎಚ್ಚೆತ್ತುಕೊಳ್ಳಿ. ಪ್ರಕೃತಿಯನ್ನು ಮುಂದಿನ ಪೀಳಿಗೆಗೆ ಬಿಡಿ. ಕಾಡಲ್ಲಿ ಒಂದು ಆನೆ ಸತ್ತೋದ್ರೆ ಎಷ್ಟೊಂದು ಪ್ರಕೃತಿಗೆ ನಾಶವಾಗುತ್ತೆ ಅನ್ನೋದನ್ನ ಅರಿತುಕೊಳ್ಳಿ. ದಯಮಾಡಿ ಪ್ಲಾಸ್ಟಿಕ್ ಮುಕ್ತ ಶಬರಿಮಲೆಗೆ ಎಲ್ಲ ಅಯ್ಯಪ್ಪ ಭಕ್ತರು ಸಹಕರಿಸಬೇಕಾಗಿ ಈ VSS ಮೀಡಿಯಾ ಕಡೆಯಿಂದ ಕಳಕಳಿಯ ಮನವಿ ಸ್ವಾಮಿ. ಇನ್ನೇನು ಮುಂದಿನ ತಿಂಗಳು ಫೆಬ್ರವರಿ 12ನೇ ತಾರೀಕು ಭಗವಂತನ ಸನ್ನಿಧಿ ಓಪನ್ ಆಗುತ್ತೆ. ದಯಮಾಡಿ ನೀವು ನಿಮ್ಮ ಪಕ್ಕದಲ್ಲಿ ನಿಮಗೆ ಜೊತೆಗಿರೋ ಸ್ವಾಮಿಗಳು ಶಬರಿಮಲೆ ಯಾತ್ರೆ ಮಾಡುವವರಿಗೆ ತಿಳಿ ಹೇಳಿ, ಪ್ಲಾಸ್ಟಿಕ್ ವಸ್ತುಗಳನ್ನು ತೆಗೆದುಕೊಂಡು ಹೋಗಬೇಡಿ. ಒಂದು ವೇಳೆ ತೆಗೆದುಕೊಂಡು ಹೋದ್ರೂ ಅದನ್ನು ಹಿಂತಿರುಗಿ ಬಂದು ಎಲ್ಲಿ ಅದನ್ನು ವಿಲೇವಾರಿ ಮಾಡೋಕ್ಕಾಗುತ್ತೋ ಆ ಜಾಗದಲ್ಲಿ ಮಾಡಿ. ದಯಮಾಡಿ ಕಾಡಿನಲ್ಲಿ ಈ ಥರ ಬಿಸಾಡಿ ಬಂದು ವನ್ಯ ಮೃಗಗಳಿಗೆ ತೊಂದರೆ ಕೊಡುವುದು ಬೇಡವೆಂದು ವಿನಂತಿಸಿಕೊಳ್ಳುತ್ತಿದ್ದೇವೆ. ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ. கானகவாசம் கலியுக வரதம் கற்பூர பிரியம் காக்கும் தெய்வம் திருவடி சரணம் குருவடி சரணம்.